ಮೇಡಮ್. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಮತ್ತು ಸ್ವರ್ಣಮಾಲಾಮ್ಮನವರಿಗೆ ನಮಸ್ಕರಿಸುತ್ತಾ ಈ ದಿನದ ಸತ್ಸಂಗನ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಈಗ ಕಳೆದ 3 ದಿನದಿಂದ ಆತ್ಮ ಅಂದ್ರೆ ಏನು, ಆತ್ಮ ಎಲ್ಲಿರುತ್ತೆ ಅಂತ ಎಲ್ಲ ನಾವು ಕೇಳ್ಕೊಂತ ಬರ್ತಾ ಇದ್ವಿ. ಈಗ ಅದರ ಮುಂದುವರೆದ ಭಾಗನ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಇವತ್ತು ನಾನು ಶರೀರವಲ್ಲ, ಅದು ನಾನು ತತ್ವಮಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಗುರುಗಳು ನಮಗೆ. ಇಲ್ಲಿ ತತ್ವಮಸಿ ಅಂತ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್. ತತ್ ಅಂದ್ರೆ ಅದು, ಪರಮ ಸತ್ಯ ಅಥವಾ ಬ್ರಹ್ಮ ಅಂತ ಕರೀತಾರೆ. ತ್ವಂ ಅಂದ್ರೆ ನೀನು, ಅಸಿ ಅಂದ್ರೆ ಆಗಿರುವೆ ಅಂತ ಅರ್ಥ. ಇಲ್ಲಿ ತತ್ವಮಸಿ ಎಂದರೆ ನೀನು ಬ್ರಹ್ಮನೇ ಆಗಿರುವೆ ಅಂತ ಅರ್ಥ ಕೊಡ್ತಾ ಇದೆ ಮಾಸ್ಟರ್ಸ್. ಇಲ್ಲಿ ನಾನು ಶರೀರವಲ್ಲ, ಹಾಗಾದ್ರೆ ನಾನು ಯಾರು? ತತ್ವಮಸಿ, ನಾನು ಬ್ರಹ್ಮ ಅಂತ ಇಲ್ಲಿ ಉತ್ತರ ಸಿಗ್ತಾ ಇದೆ ನಮ್ಗೆ. ಇಲ್ಲಿ ವ್ಯಕ್ತಿಯ ಒಳಗಿನ ಆತ್ಮ ಮತ್ತು ವಿಶ್ವದ ಪರಮ ಸತ್ಯನೇ ಬೇರೆ ಬೇರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಗುರುಗಳು ನಮಗೆ. ಇಲ್ಲಿ ವ್ಯಕ್ತಿಯ ಒಳಗಿನ ಆತ್ಮ ಮತ್ತು ವಿಶ್ವದ ಪರಮ ಸತ್ಯ ಬೇರೆ ಬೇರೆ ಇಲ್ಲ ಎನ್ನುವ ಮಾತನ್ನು ಋಷಿ ಉದ್ದಾಲಕ ತನ್ನ ಮಗ ಶ್ವೇತಕೇತುಗೆ ಹೇಳ್ತಾನಂತೆ ಮಾಸ್ಟರ್ಸ್. ಇಲ್ಲಿ ನಮ್ಮ ಪತ್ರಿಜಿಯವರು ಒಂದು ಪದನ ಉಪಯೋಗಿಸ್ತಾ ಇದ್ದಾರೆ, ತತ್ವಮಸಿ ಶ್ವೇತಕೇತು ಅಂತ ಹೇಳ್ತಾರೆ ಅವರ ಮಾತಿನಲ್ಲಿ. ಏನಪ್ಪ ಇಲ್ಲಿ ಶ್ವೇತಕೇತು ಯಾರು ಇಲ್ಲಿ ಅಂತ ಅಂದ್ರೆ, ಉದ್ದಾಲಕ ಎಂಬ ಒಬ್ಬ ಋಷಿಯ ಮಗ. ಈ ವಾಕ್ಯ ತತ್ವಮಸಿ ಎಲ್ಲಿ ಸಿಗ್ತದೆ ನಮಗೆ ಅಂತ ಅಂದ್ರೆ, ಛಂದೋಗ್ಯ ಉಪನಿಷತ್ನಲ್ಲಿ ಹೇಳ್ತಾ ಇದ್ದಾರೆ ತನ್ನ ಮಗನಿಗೆ ತತ್ವಮಸಿ ಶ್ವೇತಕೇತು ಅಂತ. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ನಮ್ಗೆ, ಧ್ಯಾನದ ಧ್ಯೇಯ ಅಂದ್ರೆ ನಮ್ಮ ಧ್ಯೇಯ ಏನಾಗಿರ್ಬೇಕು? ಧ್ಯಾನ ಆಗಿರ್ಬೇಕು. ನಮ್ಮ ಅಭ್ಯಾಸ ಏನಾಗಿರ್ಬೇಕು? ಧ್ಯಾನ ಆಗಿರ್ಬೇಕು. ಧ್ಯಾನ ನಮ್ಮ ಅನುಭವನೂ ಸಹ ಧ್ಯಾನನೇ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೀನು ಆ ಪರಬ್ರಹ್ಮ ಎಂದು ತಿಳಿದುಕೊಳ್ಳುವೆ ಅಂತ. ನಮ್ಮ ಧ್ಯೇಯ ಧ್ಯಾನ, ಅಭ್ಯಾಸನೂ ಧ್ಯಾನ, ನಮ್ಮ ಅನುಭವನೂ ಧ್ಯಾನ ಆದಾಗ ಮಾತ್ರ ನಾನು ಪರಬ್ರಹ್ಮ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಪತ್ರಿಜಿ ಅವರು ಮುಂದೆ ಅವ್ರದ್ದು ಹೇಳ್ತಾ ಇದ್ದಾರೆ, ಓಲ್ಡ್ ಟೆಸ್ಟಮೆಂಟ್ ಅಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಮೋಸಸ್ ಹೇಳಿದ್ದಾನೆ ಭಗವಂತನು ಹೇಳಿದ ಮಾತುಗಳನ್ನು ಅಂತ ಹೇಳ್ತಾ ಇದ್ದಾರೆ. ಆ ಮಾತು ಏನಪ್ಪಾ ಅಂತಂದ್ರೆ, ಐ ಆಮ್ ದಟ್ ಐ ಆಮ್ ಅಂತ. ನಾನು, ಕನ್ನಡದಲ್ಲಿ ಅದು ನಾನು, ಅದು ನಾನು ಅಂತ. ಏನಪ್ಪಾ ಇದು? ಅದಕ್ಕೂ ಮುಂಚೆ ನಾವು ಈಗ ಪತ್ರಿಜಿ ಹೇಳಿದ್ರು ಓಲ್ಡ್ ಟೆಸ್ಟಮೆಂಟ್ ಅಥವಾ ಹಳೆಯ ಒಡಂಬಡಿಕೆ ಅಂತ ಹೇಳಿದ್ರು. ಏನಿದು? ಅದನ್ನ ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಫಸ್ಟ್ ಓಲ್ಡ್ ಟೆಸ್ಟಮೆಂಟ್ ಅಂದ್ರೆ ಕ್ರೈಸ್ತ ಧರ್ಮ ಗ್ರಂಥದಲ್ಲಿ ಅಂದ್ರೆ ಬೈಬಲ್ ಅಲ್ಲಿ ಬರುವ ಮೊದಲ ಭಾಗ ಅಂತ ಹೇಳ್ತಾರೆ. ಇಲ್ಲಿ ಈ ಭಾಗದಲ್ಲಿ ಪ್ರಪಂಚ ಹೇಗೆ ಉದ್ಭವಿಸ್ತು, ಮತ್ತೆ ಪ್ರಪಂಚ ಅಂದ್ರೆ ಭೂಮಿಯ ಮೇಲೆ ಆಡಮ್ ಮತ್ತೆ ಈವ್ ಅಂತ ಕೇಳಿರ್ಬೋದು, ಮೊದಲ 2 ಜೀವಿಗಳು ಭೂಮಿಯ ಮೇಲೆ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಈ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಪತ್ರಿಜಿಯವರು ಉಪಯೋಗಿಸಿದ್ರು ಮೋಸೆಸ್ ಅಂತ ಒಂದು ಪದನ. ಆದ್ರೆ ಏನಪ್ಪಾ ಅಂದ್ರೆ ಅವರು ಧಾರ್ಮಿಕ ನಾಯಕರು ಅಂತ ಹೇಳ್ತಾರೆ. ಅಂದ್ರೆ ಧರ್ಮವನ್ನು ಪ್ರಚಾರ ಮಾಡೋ ಅಂತ ಅವ್ರನ್ನ ಏನಂತ ಕರೀತಾರೆ? ಮೋಸೆಸ್ ಅಂತ. ಈ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಈ ಮೋಸೆಸ್ಗಳು ಏನ್ ಹೇಳಿದ್ರು ಅಂದ್ರೆ, ಅವರಿಗೆ ಭಗವಂತನ ದರ್ಶನ ಆಗುತ್ತೆ, ಅಂದ್ರೆ ಭಗವಂತನ ಜೊತೆಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಒಮ್ಮೆ ಮೋಸೆಸ್ ಬೆಟ್ಟದ ಮೇಲೆ ಹೋದಾಗ ಒಂದು ದೊಡ್ಡ ಅಗ್ನಿಗೋಳ ನಾನು ನೋಡ್ತಾನಂತೆ. ಅಗ್ನಿಗೋಳ ಅಂದ್ರೆ ಬೆಂಕಿ ಉರಿತಾ ಇರೋ ಒಂದು ಸರ್ಕಲ್ ಇರೋ ತರ ಆ ಬೆಂಕಿನ ನೋಡ್ತಾನಂತೆ. ಅವಾಗ ಇವ್ರಿಗೆ ಆಶ್ಚರ್ಯ ಆಗುತ್ತಂತೆ ಮೋಸೆಸ್ಸಿಗೆ. ಆಮೇಲೆ ಆ ಅಗ್ನಿಗೋಳದಿಂದ ಶಬ್ದಗಳು ಹೊರಗಡೆ
ಬರ್ತಾ ಇರ್ತಾವಂತೆ. ಅದಕ್ಕೆ ಇವರು ಈ ಮೋಸೆಸ್ ಅಗ್ನಿಗೋಳನ್ನ ಕೇಳ್ತಾರಂತೆ, ನೀನು ಯಾರು ಎಂದು ಕೇಳಿದಾಗ ಅದು ಉತ್ತರ ಹೇಳ್ತಂತೆ, ಐ ಆಮ್ ದಟ್ ಐ ಆಮ್ ಎಂದಿತು ಅಂತಾರೆ. ಅಂದ್ರೆ ನಾನು ಈ ದೇಹವಲ್ಲ, ಐ ಆಮ್ ದಟ್ ಐ ಆಮ್ ಅಂದ್ರೆ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತು ಅಂತ ಹೇಳ್ತಾರೆ. ಅದು ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಈ ರೀತಿಯ ವಾಕ್ಯ ಇದೆ ಅಂತ ನಮ್ಮ ಪತ್ರಿಜಿ ಅವರು ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮತ್ತೆ ಪತ್ರಿಜಿ ಹೇಳ್ತಾರೆ, ನನ್ನ ಪ್ರಿಯ ಮಿತ್ರರೇ, ಎಲ್ಲಿಯವರೆಗೆ ನಮಗೆ ಈ ಅನುಭವವಾಗುವುದಿಲ್ಲವೋ ಅಲ್ಲಿಯವರೆಗೆ ಜೀವನದಲ್ಲಿ ಕಲ್ಯಾಣವಾಗುವುದಿಲ್ಲ ಅಂತೆ. ಅಂದ್ರೆ ಎಲ್ಲಿಯವರೆಗೆ ಅನುಭವವಾಗುವುದಿಲ್ಲವೋ ಅಂದ್ರೆ ಇಲ್ಲಿ ನಾನು ಆತ್ಮ, ನಾನು ಪರಬ್ರಹ್ಮ ಅಂತ ನಿಮ್ಗೆ ಎಲ್ಲಿಯವರೆಗೂ ಅರ್ಥ ಆಗೋದಿಲ್ವೋ ಅಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಕಲ್ಯಾಣ ಆಗೋದಿಲ್ಲ ಅಂತ ಇಲ್ಲಿ ಪತ್ರಿಜಿ ಅವರು ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಕಲ್ಯಾಣವಾಗಬೇಕೆಂದರೆ ಆತ್ಮದ ಅನುಭವ, ಪರಮಾತ್ಮನ ಅನುಭವ, ಪರಬ್ರಹ್ಮನ ಅನುಭವ ಬೇಕು. ಯಾರು ಈ ಶರೀರದಲ್ಲಿದ್ದು ಪರಬ್ರಹ್ಮನ ಅನುಭವವನ್ನು ಪಡೆಯುತ್ತಾರೋ ಆ ಆತ್ಮವನ್ನು ಪರಮಾತ್ಮ ಎನ್ನುವರು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಏನಂದ್ರೆ ನಮ್ಮ ನಾವು ಶರೀರ ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ಆಗೋದಿಲ್ಲ. ನಮಗೆಲ್ಲ ಯಾವ ರೀತಿಯ ಅನುಭವ ಆಗ್ಬೇಕು, ನಾನು ಆತ್ಮ ಅನ್ನೋದು ಅನುಭವ ಆಗ್ಬೇಕು, ನಾನು ಪರಮಾತ್ಮ ಅನ್ನೋ ಅನುಭವ ಆಗ್ಬೇಕು, ಮತ್ತು ನಾನೇ ಪರಬ್ರಹ್ಮ ಅನ್ನೋ ಅನುಭವ ಆಗೋವರೆಗೂ ನಿನಗೆ ಗೊತ್ತೇ ಇಲ್ಲ ನೀನು ಪರಮಾತ್ಮ ಅಂತ. ಹಂಗ ಅನುಭವ ಆದಾಗ ಮಾತ್ರ ನಿನ್ನ ಪರಮಾತ್ಮ ಅಂತ ಅನ್ಬಹುದು ಅಂತ ಇಲ್ಲಿ ಪತ್ರಿಜಿ ಅವ್ರು ನಮ್ಗೆ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಯಾರಿಗೆ ಈ ಅನುಭವವಿಲ್ಲವೋ ಮತ್ತು ನಾನೇ ಈ ಶರೀರ, ನಾನೇ ಈ ಮೂಳೆಗಳ ಗೂಡು, ನಾನೇ ಈ ಮಾಂಸದ ಮುದ್ದೆ ಎಂದು ಬದುಕುತ್ತಾರೋ ಅವರು ಜೀವಾತ್ಮರು ಅಂತ. ಅಂದ್ರೆ ನಾನ್ ಬರೀ ಶರೀರ ಅಂತ ಅನ್ಕೊಂಡು ಅವ್ರಿಗೆ ಆತ್ಮ ಜ್ಞಾನ ಇಲ್ಲ, ನಾನ್ ಬರೀ ಶರೀರ, ಮಾಂಸದ ಮುದ್ದೆ, ನಾನು ಮೂಳೆಗಳ ಗೂಡು ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ನೀನು ಜೀವಾತ್ಮನಾಗೆ ಉಳ್ಕೊಂಡ್ಬಿಡ್ತೀಯ ಅಂತ ಇಲ್ಲಿ ಹೇಳ್ತಾ ಇರೋದು. ಆಮೇಲೆ ನಾವೆಲ್ಲರೂ ಪರಬ್ರಹ್ಮನೇ ಆಗಿದ್ದರೂ ಸಹ ಅಜ್ಞಾನದ ಕಾರಣದಿಂದ, ಅನುಭವವಿಲ್ಲದ ಕಾರಣದಿಂದ, ಧ್ಯಾನ ಮಾಡದ ಕಾರಣದಿಂದ ನಾನು ಈ ಶರೀರ, ಮಾಂಸದ ಪಿಂಡ ಅಂದುಕೊಳ್ಳುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು ನಮಗೆ. ಮತ್ತೆ ನನಗೆ 20 ವರ್ಷ ಆಯ್ತು, 30 ವರ್ಷ ಆಯ್ತು, 50 ವರ್ಷವಾಯ್ತು ಅಂತ ಬದುಕುವವರೆಲ್ಲರೂ ಏನಾಗಿರ್ತಾರ ಅವರು ಜೀವಾತ್ಮಗಳು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಇಲ್ಲಿ. ಆದರೆ ಈ ಶರೀರದಲ್ಲಿ ಇದ್ದು ಕೂಡ ನಾನು ಶರೀರವಲ್ಲ, ಮೂಳೆ ಅಲ್ಲ, ಹೃದಯವಲ್ಲ, ನಾನು ಕಿಡ್ನಿಗಳು ಅಲ್ಲ, ನಾನು ಈ ಸ್ಕೆಲಿಟನ್ನು ಅಲ್ಲ, ಮತ್ತು ನಾನು ಈ ಹೃದಯನೇ ಅಲ್ಲ ಅಂತ ಯಾರು ಅನ್ಕೊಂತಾರೋ, ಮತ್ತು ನಾನು ಅಂದ್ರೆ ಐ ಆಮ್ ದಟ್ ಐ ಆಮ್ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಗುರುಗಳು ಇಲ್ಲಿ ಎಂದು ತಿಳಿಯುವರೋ ಅವರೇ ಶ್ರೇಷ್ಠ ಆತ್ಮ ಅಥವಾ ಪರಮಾತ್ಮ ಅಂತ ಪತ್ರಿಜಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಬರೀ ನಾನು ಹೃದಯ, ನಾನು ಕಿಡ್ನಿ ಅನ್ಕೊಂಡ್ ಕೂತ್ಕೊಂಡ್ರೆ ಆಗೋದಿಲ್ಲ. ಶರೀರದ ಬಗ್ಗೆ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಇಲ್ಲಿ. ಎಲ್ಲ ಈ ಜ್ಞಾನನ ಪಡ್ಕೊಂಡಾಗ ನಾನು ಶರೀರದ ಯಾವ ಭಾಗನೂ ಅಲ್ಲ, ಕಿಡ್ನಿ ಅಲ್ಲ, ಹೃದಯ ಅಲ್ಲ ಅಂತೆಲ್ಲ ಯಾವಾಗ ನಮಗೆ ಆತ್ಮಜ್ಞಾನ ಸಿಗುತ್ತೋ ಅವಾಗ ನಾನು ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಗುರುಗಳು. ನಾನು ಅಂದ್ರೆ ಶ್ರೇಷ್ಠವಾದ ಆತ್ಮ ಅಂದ್ರೆ ಪರಮಾತ್ಮ ಅಂತ ನಮ್ ಗುರುಗಳು ನಮ್ಗೆ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್ ಇಲ್ಲಿ. ಪತ್ರಿಜಿ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾಸ್ಟರ್ಸ್ ನಮಗೆ, ಮಹಾನುಭಾವರು ಎಂದರೆ ಯಾರು ಅಂತ. ಯಾರು ಹೃದಯ ಕಮಲದಲ್ಲಿ ಬ್ರಹ್ಮಾನಂದವನ್ನು ಅನುಭವಿಸುತ್ತಾರೋ ಅವರೆಲ್ಲರೂ ಮಹಾನುಭಾವರು. ಹೃದಯ ಎಂದರೆ ಆತ್ಮ. ನಾವು ಯಾವಾಗ ಧ್ಯಾನ ಮಾಡುತ್ತೇವೋ ಆಗ ಆತ್ಮ ಅರಳುತ್ತದೆ. ನಾವು ಯಾವಾಗ ಧ್ಯಾನ ಮಾಡೋದಿಲ್ವೋ ನಮ್ಮ ಆತ್ಮ ಏನಾಗುತ್ತೆ ಅಂತಾರೆ, ಮುದುಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಧ್ಯಾನ ಮಾಡ್ಲೇಬೇಕು. ಯಾರು ಧ್ಯಾನ ಮಾಡ್ತಾರೋ ಅವರೆಲ್ಲ ಏನಂತಾರೆ ನಮ್ಮ ಪತ್ರಿಜಿ ಅವರು, ಮಹಾನುಭಾವರು ಅಂತ ಅವ್ರನ್ನ ಕರೀತಾರೆ. ಮತ್ತೆ ಹೇಳ್ತಾರೆ, ಇಲ್ಲಿರುವ ನೀವೆಲ್ಲರೂ ಮಹಾನುಭಾವರು ಮತ್ತು ಪರಮಾತ್ಮಗಳು. ಎಲ್ಲಾ ಪರಮಾತ್ಮಗಳಿಗೆ ಈ ಪರಮಾತ್ಮನ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅಂದ್ರೆ ನಮ್ಮ ಇಲ್ಲಿ ಗುರುಗಳು
ಒಂದು ಫಂಕ್ಷನ್ ಅಲ್ಲಿ ಮಾತಾಡ್ತಿರುವಂತಹ ಈ ಸಂಭಾಷಣೆಯಲ್ಲಿ ಹೇಳ್ತಾ ಇರೋದು. ನಮ್ಮಂತಹ ಪ್ರೇಕ್ಷಕರು ಕೂತ್ಕೊಂಡಿದಾರಲ್ಲ, ಅವರಿಗೆಲ್ಲ ನೀವು ಮಹಾನುಭಾವರು, ನೀವೆಲ್ಲ ಪರಮಾತ್ಮಗಳು, ಮತ್ತೆ ಎಲ್ಲಾ ಪರಮಾತ್ಮಗಳಿಗೆ ಈ ಪರಮಾತ್ಮನ ವಂದನೆಗಳು ಅಂತ ವಂದನೆಗಳನ್ನ ಹೇಳ್ತಾ ಇದ್ದಾರೆ ನಮ್ಮ ಗುರುಗಳು. ನಾವು ಹುಟ್ಟಿದೆವು, ಮದುವೆಯಾದೆವು, ಮಕ್ಕಳನ್ನು ಹಡೆದೆವು, ಅವರು ಸತ್ರು, ನಾವೂ ಸತ್ತೆವು. ಇದೆಲ್ಲವೂ ಮಹಾ ಅನುಭವವಲ್ಲ. ಇದು ಜೀವಾತ್ಮನಿಗಿರುವ ಸಾಮಾನ್ಯವಾದ ಅನುಭವ ಅಂತ ಹೇಳ್ತಾ ಇದ್ದಾರೆ. ಬರೀ ಹುಟ್ಟಿದ್ವಿ, ಬದುಕಿದ್ವಿ, ಮಕ್ಕಳನ್ನ ಮಾಡ್ಕೊಂಡ್ವಿ, ಮತ್ತೆ ಸ್ವಂತ ದಿನ ಅವರು ಸಾಯ್ತಾರೆ, ನಾನು ಸಾಯ್ತೀನಿ ಅಂತ ಅನ್ಕೊಂಡ್ರೆ ಅದು ಸಾಮಾನ್ಯ ಅನುಭವ ಮಾತ್ರ ಆಗುತ್ತೆ, ಮಹಾ ಅನುಭವ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಆತ್ಮನು ಧ್ಯಾನ ಮಾಡಿದರೆ ಮಹಾ ಅನುಭವ ಸಿಕ್ಕಿ ಪರಮಾತ್ಮನೇ ಆಗುವನು. ಧ್ಯಾನ ಮಾಡದಿದ್ದರೆ ಹುಟ್ಟಿದ ಜೀವಾತ್ಮವು ಸಾಯುವ ಜೀವಾತ್ಮವಾಗಿಯೇ ಉಳಿಯುತ್ತದೆ ಹೊರತು ಅದು ಸಾಯದ ಪರಮಾತ್ಮನಾಗುವುದಿಲ್ಲ ಅಂತ ಹೇಳ್ತಾರೆ. ನೀನು ಧ್ಯಾನ ಮಾಡಿದ್ರೆ ಒಂದು ದಿನ ಸತ್ತೋಗ್ತೀಯ, ಒಂದು ಜೀವಾತ್ಮನಾಗಿ. ನಿನಗೆ ಧ್ಯಾನ ಮಾಡಿದ್ರೆ ಮಾತ್ರ ನೀನು ಪರಮಾತ್ಮ ಅಂತ ಗೊತ್ತಾಗುತ್ತೆ ಅಂತ ಇಲ್ಲಿ ಅರ್ಥ ಮಾಸ್ಟರ್ಸ್. ನೆಕ್ಸ್ಟ್ ಮುಂದುವರೆದು ಹೇಳ್ತಾರೆ, ಶ್ರೇಷ್ಠ ಮಟ್ಟದ ಆತ್ಮವಾಗಲು ಪರಮಾತ್ಮನಾಗಲು ನೀವು ಧ್ಯಾನ ಮಾಡಲೇಬೇಕು. ಧ್ಯಾನದ ಮೂಲಕ ಮಾತ್ರ ಆ ಸ್ಥಿತಿ ತಲುಪಲು ಸಾಧ್ಯ, ಏಕೆಂದರೆ ನೀವು ಪರಮಾತ್ಮನೇ ಆಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನೀವು ಪರಮಾತ್ಮ ಆಗಿರೋದ್ರಿಂದ ಪರಮಾತ್ಮ ಅಂತ ನಿಮ್ಗೆ ಅರ್ಥ ಆಗ್ಬೇಕು, ಅದಕ್ಕೆ ನೀವು ಧ್ಯಾನ ಮಾಡ್ಲೇಬೇಕು. ಆತ್ಮನಿಂದ ನಾನು ಪರಮಾತ್ಮ ಅಂತ ನಾವು ತಿಳ್ಕೋಬೇಕು ಅಂದ್ರೆ ಇಲ್ಲಿ ಧ್ಯಾನ ಅವಶ್ಯಕ ಅಂತ ನಮ್ಮ ಪತ್ರಿಜಿಯವರು ನಮಗೆ ಹೇಳ್ತಾ ಇದ್ದಾರೆ. ಮತ್ತೆ ಒಂದ್ಸರಿ ಹೇಳ್ತಾ ಇದ್ದಾರೆ ಪತ್ರಿಜಿಯವರು, ಅರ್ಜುನ ಒಂದ್ಸರಿ ಕೃಷ್ಣನನ್ನ ಒಂದ್ ಪ್ರಶ್ನೆ ಕೇಳ್ತಾನಂತೆ, ನೀನು ಯಾರು ಎಂದು ಹೇಳು ಕೃಷ್ಣ ಅಂತ ಕೇಳ್ತಾನಂತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಂತ ಉತ್ತರ ಕೊಡ್ತಾನೆ ಮಾಸ್ಟರ್ಸ್. ಇದು ಭಗವದ್ಗೀತೆಯ ಒಂದು ಶ್ಲೋಕದ ಅರ್ಧ ಭಾಗ ಮಾತ್ರ. ಅಹಂ ಆತ್ಮ ಗುಡಾಕೇಶ ಭೂತಾಶಯ ಸ್ಥಿತ ಅಂತ. ಓ ಅರ್ಜುನ, ಇದರ ಅರ್ಥ, ಓ ಅರ್ಜುನ, ಎಲ್ಲಾ ಭೂತಗಳ ಅಂದ್ರೆ ಇಲ್ಲಿ ಜೀವಿಗಳ ಅಂತ ಅರ್ಥ ಮಾಸ್ಟರ್. ಹೃದಯದಲ್ಲಿರುವ ಆತ್ಮ ನಾನು, ಅಂದ್ರೆ ಎಲ್ಲಾ ಜೀವಿಗಳ ಹೃದಯದಲ್ಲಿರುವಂತಹ ಆತ್ಮ ನಾನು ಅಂತ ಹೇಳ್ತಾನೆ. ಗುಡಾಕೇಶ ಎಂದರೆ ನಿದ್ರೆಯನ್ನು ಜಯಿಸಿರುವವನು ಎಂದು ಅರ್ಥ. ಇಲ್ಲಿ ನಿದ್ದೆನ ಜಯಿಸಿರೋನು ಯಾರು ಅಂದ್ರೆ ಅರ್ಜುನ. ಅದನ್ನ ಸಂಬೋಧನೆ ಮಾಡೋದಕ್ಕೆ ಇಲ್ಲಿ ಗುಡಾಕೇಶ ಅಂತ ಕರೀತಾ ಇದ್ದಾನೆ ಶ್ರೀಕೃಷ್ಣ. ಕೃಷ್ಣನ ಮಾತು ಯಾರಿಗೆ ರುಚಿಸುವುದಿಲ್ಲ ಅಂದ್ರೆ ನಿದ್ರಿಸುತ್ತಿರುವವರಿಗೆ ರುಚಿಸೋದಿಲ್ಲ ಇಲ್ಲಿ ಅಂತ ಹೇಳ್ತಾರೆ. ನಿದ್ರಿಸಿರುವವರಿಗೆ ಕೃಷ್ಣನು ಎಚ್ಚರಿಸಲು ಅಥವಾ ಜಾಗೃತಗೊಳಿಸಲು ಸಾಧ್ಯ ಇಲ್ಲ. ಆ ಕೃಷ್ಣ ಪರಮಾತ್ಮನಿಗೂ ಸಹ ಈ ನಿದ್ರೆ ಮಾಡ್ತಾ ಇರುವಂತವ್ರನ್ನ ಎಬ್ಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿದ್ರಿಸುತ್ತಿರುವವರು ಯಾರು? ದುರ್ಯೋಧನಾದಿ ಕೌರವರು ಅಂತ ಹೇಳ್ತಾರೆ. ಯಾರು ನಿದ್ದೆ ಮಾಡ್ತಾ ಇರೋದು? ಕೌರವರು. ದುರ್ಯೋಧನನ ಸೇರಿಸ್ಕೊಂಡೆ ಈ ಎಲ್ಲಾ ಕೌರವರು ಏನ್ ಮಾಡ್ತಾ ಇದ್ದಾರೆ? ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಅರ್ಜುನ ಮತ್ತು ಪಾಂಡವರು ನಿದ್ರಿಸುತ್ತಿಲ್ಲ, ಅವರು ಸತ್ಯಕ್ಕಾಗಿ ಕಾಯುತ್ತಿರುವವರು. ಯಾರು ಸತ್ಯಕ್ಕಾಗಿ ಕಾಯುತ್ತಾರೋ ಅವರಿಗೆ ಸತ್ಯವೇ ತೀರ್ಥವಾಗುತ್ತದೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ಪತ್ರಿಜಿಯವರು. ಅಂದ್ರೆ ಯಾರು ಇಲ್ಲಿ ಸತ್ಯಕ್ಕಾಗಿ ಕಾಯ್ತಾ ಇರೋರು? ಪಾಂಡವರು. ಅವರು ಸತ್ಯಕ್ಕಾಗಿ ಯಾರು ಕಾಯ್ತಾರೋ ಅವರಿಗೆ ಸತ್ಯವೇ ತೀರ್ಥವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಈ ಸತ್ಯಕ್ಕಾಗಿ ಕಾಯುವುದಿಲ್ಲವೋ ಅವರಿಗೆ ಸತ್ಯವು ತೀರ್ಥವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡು ಕಡೆನು ನಮ್ಮ ಪತ್ರಿಜಿಯವರು ತೀರ್ಥ ಅಂತ ಉಪಯೋಗಿಸ್ತಾ ಇದ್ದಾರೆ ಮಾಸ್ಟರ್ಸ್. ಇಲ್ಲಿ ತೀರ್ಥ ಎಂದರೆ ಏನು? ಜನೈ ತರಂತಿ ತಾನಿ ತೀರ್ಥಾನಿ ಅಂತ ಒಂದು ವಾಕ್ಯ ಬರುತ್ತೆ. ಅದರ ಅರ್ಥ, ಜನರು ಎಲ್ಲಿ ಉದ್ಧಾರವಾಗುತ್ತಾರೋ ಅದಕ್ಕೆ ತೀರ್ಥ ಎಂದು ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ಸರಿ ಹೇಳ್ತೀನಿ ಮಾಸ್ಟರ್ಸ್. ಜನೈ
ತರಂತಿ ತಾನಿ ತೀರ್ಥಾನಿ ಅಂತ ಹೇಳ್ತಾ ಇದ್ದಾರೆ. ಜನರು ಎಲ್ಲಿ ಉದ್ಧಾರವಾಗುತ್ತಾರೋ ಅದಕ್ಕೆ ತೀರ್ಥ ಎಂದು ಹೆಸರು ಅಂತ. ತೀರ್ಥ ಎಂದರೆ ಆತ್ಮಜ್ಞಾನಕ್ಕೆ ದಾರಿ ತೋರಿಸುವ ಸಾಧನ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಯಾವಾಗ ಸತ್ಯವೆಂಬ ತೀರ್ಥವನ್ನು ಬಯಸುತ್ತೇವೋ ಮತ್ತು ಅದನ್ನು ಅನುಭವಿಸುತ್ತೇವೋ ಆಗ ಮನುಷ್ಯ ಉದ್ಧಾರವಾಗುತ್ತಾನೆ. ಸತ್ಯವನ್ನು ತಿಳಿದುಕೊಳ್ಳುವುದೇ ತೀರ್ಥಯಾತ್ರೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇಲ್ಲಿ ನಾವು ಸತ್ಯನ ಯಾವತ್ತು ತಿಳ್ಕೊಂತೀವೋ ಅದು ಮಾತ್ರ ತೀರ್ಥಯಾತ್ರೆ ಅಂತ ಹೇಳ್ತಾರೆ. ತೀರ್ಥ ಅಂದರೆ ಒಂದು ಸಾಧನ ಅಂತ ಹೇಳ್ತಾ ಇದ್ದಾರೆ, ಒಂದು ಇನ್ಸ್ಟ್ರೂಮೆಂಟ್ ಮಾಸ್ಟರ್ಸ್. ನಮಗೆ ಸತ್ಯನ ತಿಳ್ಕೊಳ್ಳೋ ಅಂತಹ ದಾರಿ ಆಗ್ತಾ ಇದೆ ತೀರ್ಥ ಅನ್ನೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸುಮ್ಮನೆ ನಾವು ತಿರುಪತಿ, ಕಾಶಿ, ಮಕ್ಕಾ ಮತ್ತೆ ಬೆತ್ಲೆಹೆಮ್ಗೆ ಹೋಗಿ ಹಣ ಖರ್ಚು ಮಾಡ್ಕೊಂಡ್ ಬರ್ತೀವಿ, ಮತ್ತೆ ತಲೆ ಬೋಳ್ಸ್ಕೊಂಡ್ ಬರ್ತೀವಿ. ಅದು ಸತ್ಯನ ತಿಳ್ಕೊಳ್ಳೋದಕ್ಕೆ ಆಗಲ್ಲ. ಅದು ಕೇವಲ ಲೌಕಿಕ ಪ್ರವಾಸ ಆಗುತ್ತೆ ಅಂತ ನಮ್ಮ ಮಾಸ್ಟರ್ ಹೇಳ್ತಾ ಇದ್ದಾರೆ ಇಲ್ಲಿ. ನೀವು ಸತ್ಯವನ್ನು ತಿಳಿದುಕೊಂಡರೆ ಮಾತ್ರ ಅದು ತೀರ್ಥಯಾತ್ರೆ ಆಗುವುದು ಅಂತ. ನಾವೆಲ್ಲ ಹೋಗ್ತೀವಲ್ಲ ಮಾಸ್ಟರ್ಸ್, ತಿರುಪತಿ, ಕಾಶಿ ಎಲ್ಲ ಕಡೆ ಹೋಗಿ ನಾವು ತೀರ್ಥಯಾತ್ರೆ ಮಾಡ್ಕೊಂಡ್ ಬಂದ್ವಿ ಅಂತ ಅಂದ್ರೆ ಉಪಯೋಗ ಇಲ್ಲ. ಆ ಸ್ಥಳಗಳಲ್ಲಿ ನಿಮಗೆ ಸತ್ಯದ ದರ್ಶನ ಆಗೋದಿಲ್ಲ. ನಿಮ್ಗೆ ಸತ್ಯದ ದರ್ಶನ ಆಗ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ಗುರುಗಳು. ಎಲ್ಲಿಯವರೆಗೆ ನೀನು ಸತ್ಯವನ್ನು ಅರಿಯದೆ ಧ್ಯಾನ ಮಾಡದೆ ಇರುತ್ತೇಯೋ ಅಲ್ಲಿಯವರೆಗೂ ನೀನು BM ಅಂತ ಹೇಳ್ತಾರೆ. ಅಂದ್ರೆ ಇಂಗ್ಲಿಷ್ 2 ಅಕ್ಷರಗಳನ್ನ ಬಳಸ್ತಾ ಇದ್ದಾರೆ ಮಾಸ್ಟರ್ ಪತ್ರಿಜಿ ಅವರು, BM ಅಂತ. ಅಂದ್ರೆ ಬಾಡಿ ಮತ್ತು ಮೈಂಡ್, ನೀನು ಬರೀ ಜೀವಾತ್ಮ ಅಂತ ಹೇಳ್ತಾರೆ. ನೀನು ಧ್ಯಾನ ಮಾಡದೆ ಇದ್ರೆ ನಿನಗೆ ಸತ್ಯದ ಅರಿವಾಗಲ್ಲ. ಅಲ್ಲಿವರೆಗೂ ನೀನ್ ಏನಾಗಿರ್ತೀಯ? BM ಆಗಿರ್ತೀಯ, ಬಾಡಿ ಮತ್ತು ಮೈಂಡ್ ಅಂತ ಹೇಳ್ತಾರೆ. ಬರೀ ಬಾಡಿ ಮತ್ತು ಮನಸ್ಸು ಇದ್ರೆ ನೀನೇನು? ಜೀವಾತ್ಮ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಯಾವಾಗ ನೀನು ಧ್ಯಾನ ಮಾಡಿ ಸತ್ಯ ತಿಳಿಯುವೆಯೋ ಆಗ ನೀನು BMS ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಮಜಾ ಹೇಳ್ತಾ ಇದ್ದಾರೆ ನೋಡ್ರಿ ಮಾಸ್ಟರ್ಸ್. ನಿನಗೆ ಸತ್ಯದ ಅರಿವಾಗ್ದಲೇ ಬರೀ ಬಾಡಿ ಮೈಂಡ್ ಅಂದ್ರೆ ನೀನು BM. ಈಗ ಧ್ಯಾನ ಮಾಡಿ ನೀನು ಸತ್ಯದ ಅರಿವಾಯ್ತು ಅಂದ್ರೆ ನೀನ್ ಏನಂತ ಹೇಳ್ತಾ ಇದ್ದಾರೆ? BMS ಅಂದ್ರೆ ಬಾಡಿ ಮೈಂಡ್ ಅಂಡ್ ಸೋಲ್ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್. ನೀವು ಪರಮಾತ್ಮನಾಗಬೇಕೆಂದರೆ ಕಾಶಿ, ತಿರುಪತಿ ಎಲ್ಲಾ ಮರೆಯಿರಿ. ನಿಮ್ಮ ಮನೆಯಲ್ಲಿ ಕುಳಿತು ಧ್ಯಾನ ಮಾಡಿ, ಆಗ ಪರಮಾತ್ಮನಾಗುವಿರಿ. ಯಾರು ಧ್ಯಾನ ಮಾಡುತ್ತಾರೋ ಅವರು ನಿಜವಾಗಿ ತೀರ್ಥಯಾತ್ರೆಯಲ್ಲಿ ಇರುವವರು, ಅವರೇ ಪರಮಾತ್ಮನಾಗುತ್ತಿರುವವರು ಅಂತ ಹೇಳ್ತಾರೆ ಮಾಸ್ಟರ್ಸ್. ಎಲ್ಲ ಬರೀ ನಾವು ಕಾಶಿ ಯಾತ್ರೆ, ತಿರುಪತಿ ಯಾತ್ರೆ ಬಂದ್ವಿ ಅಂದ್ರೆ ಆಗೋದಿಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ನೀವು ತೀರ್ಥಯಾತ್ರೆ ಮಾಡ್ದಂಗ ಆಗುತ್ತೆ. ಆಗ ನೀವು ಪರಮಾತ್ಮನಾಗೋದಿಕ್ಕೆ ಬಹಳ ಸುಲಭವಾದಂತಹ ದಾರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಮುಂದುವರೆದು ಹೇಳ್ತಾ ಇದ್ದಾರೆ, ಸತ್ಯಮೇವ ಜಯತೆ ನಾನೃತಂ ಅಂತ. ಸತ್ಯ ಒಂದೇ ಜಯಿಸುತ್ತದೆ ಅಂತ ಹೇಳ್ತಾರೆ, ಅಸತ್ಯವಲ್ಲ. ಅಸತ್ಯ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ, ಸತ್ಯ ಮಾತ್ರ ಜಯ ಪಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಎಸ್ ಅಂದ್ರೆ ಸೋಲ್, ಎಸ್ ಅಂದ್ರೆ ಸ್ಪಿರಿಚುಯಾಲಿಟಿ, ಎಸ್ ಅಂದ್ರೆ ಸತ್ಯ, ಎಸ್ ಅಂದ್ರೆ ಶ್ವಾಸ, ಆ ಶ್ವಾಸವೇ ಸತ್ಯ. ನಿಮ್ಮ ಆತ್ಮವನ್ನು ಸಾಕ್ಷಾತ್ಕಾರಗೊಳಿಸಲು ನಿಮ್ಮ ಶ್ವಾಸದ ಕಡೆಗೆ ಗಮನ ಹರಿಸಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಪತ್ರಿಜಿಯವರು ಒಂದು ಶ್ಲೋಕ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಓಂ ಭೂರ್ ಭುವಸ್ವಃ ತತ್ವಮಸಿ ಅಂಶ ಓಂ ಭೂರ್ ಭುವಸ್ವಃ ತತ್ಸ್ವವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ. ಇದು ಒಂದು ಋಗ್ವೇದದಲ್ಲಿ ಬರುವಂತಹ ಗಾಯತ್ರಿ ಮಂತ್ರ ಮಾಸ್ಟರ್ಸ್. ಇದರ ಅರ್ಥ ಏನಪ್ಪಾ ಅಂದ್ರೆ, ಭೂಲೋಕ, ಭುವರ್ಲೋಕ, ಸ್ವರ್ಗ ಲೋಕಗಳ ಅಧಿಪತಿಯಾದ ಆ ದಿವ್ಯ ಪರಮಾತ್ಮನ ಪವಿತ್ರ ತೇಜಸ್ಸನ್ನು ನಾವು ಧ್ಯಾನಿಸುತ್ತೇವೆ. ಆತನು ನಮ್ಮ ಬುದ್ಧಿಯನ್ನು ಸನ್ಮಾರ್ಗದ ಕಡೆಗೆ ಪ್ರೇರೇಪಿಸಲಿ ಎಂಬುದಾಗಿದೆ.
ಅಂದ್ರೆ ಈ ಭೂಲೋಕ, ಭುವರ್ಲೋಕ ಮತ್ತೆ ಸ್ವರ್ಗ ಲೋಕಗಳ ಅಧಿಪತಿಯಾದಂತಹ ಆ ಭಗವಂತನ ತೇಜಸ್ಸನ್ನು ನಾವು ಧ್ಯಾನಿಸಿದಾಗ ಆತ ನಮ್ಮ ಬುದ್ಧಿಯನ್ನು ಸನ್ಮಾರ್ಗದ ಕಡೆಗೆ ಪ್ರೇರೇಪಿಸಲು ಅಂದ್ರೆ ಹೋಗೋದಿಕ್ಕೆ ಅವನು ನಮಗೆ ದಾರಿಯನ್ನು ತೋರಿಸ್ತಾನೆ ಅಂತ ಈ ಗಾಯತ್ರಿ ಮಂತ್ರದ ಅರ್ಥ ಮಾಸ್ಟರ್ಸ್. ಇಲ್ಲಿ ಪತ್ರಿಜಿ ಹೇಳ್ತಾರೆ, ಈ ಶ್ಲೋಕವನ್ನು ಬರೀ ಬಾಯಿಯಿಂದ ಹೇಳಿದರೆ ಆಗುವುದಿಲ್ಲ, ಬಾಯಿ ಮತ್ತು ಮನಸ್ಸು ಮೌನವಾಗಿ ಶ್ವಾಸದೊಂದಿಗೆ ಅನುಸಂಧಾನ ಮಾಡಿದರೆ ಸತ್ಯ ಕ್ಷಣ ಮಾತ್ರದಲ್ಲಿ ಲಭಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಗಾಯತ್ರಿ ಮಂತ್ರ ಹೇಳ್ತಾ ಇದೀವಿ ಅಂತ ಅನ್ಕೊಂಡ್ ಕೂತ್ರೆ ಬರೀ ಮನಸ್ಸು ಹೇಳ್ತಾ ಇರತ್ತ ಹೊರತು ನೀವು ಸತ್ಯದ ದಾರಿಗೆ ಹೋಗೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ನಿಮ್ಮ ಬಾಯಿ ಅಂದ್ರೆ ನಿಮ್ಮ ಮಾತು ಮತ್ತು ಮನಸ್ಸು ಯಾವಾಗ ಮೌನ ಆಗಿ ನಿಮ್ಮ ಶ್ವಾಸದೊಂದಿಗೆ ಅನುಸಂಧಾನ, ನಿಮ್ಮ ಶ್ವಾಸದೊಂದಿಗೆ ನೀವು ಇರ್ತಿರೋ ಆವಾಗ ಮಾತ್ರ ನಿಮಗೆ ಸತ್ಯದ ದರ್ಶನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜ್ಞಾನವಿಲ್ಲದಿದ್ದರೆ ನಾನು ಶರೀರ ಬರೀ ಆತ್ಮವೆಂದುಕೊಂಡು ಜೀವಾತ್ಮನಾಗಿ ಉಳಿದು ಬಿಡ್ತೀರಾ ಅಂತ ಹೇಳ್ತಾರೆ. ಮತ್ತೆ ಒಂದ್ಸರಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನಂತೆ, ಓ ಅರ್ಜುನ, ಈ ಕಾಣುವ ಶರೀರ ನಾನಲ್ಲ, ನಾನು ಆ ದೇವಕಿ ನಂದನಲ್ಲ, ಆ ಗೋಕುಲ ವಾಸಿಯೂ ಮಾತ್ರವಲ್ಲ, ನಾನು ಎಲ್ಲರಲ್ಲಿಯೂ ಇದ್ದೇನೆ, ಇಲ್ಲಿರುವ ಪ್ರತಿಯೊಬ್ಬರಲ್ಲೂ ನಾನಿದ್ದೇನೆ, ಇದನ್ನು ತಿಳಿದುಕೊಂಡುವನೇ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಇಲ್ಲಿ. ಆಮೇಲೆ ಇನ್ನೊಂದು ಶ್ಲೋಕ ಹೇಳ್ತಾರೆ, ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವಚ ಅಂತ. ಇದು ಸಹ ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಶ್ಲೋಕ. ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಕೃಷ್ಣ, ನಾನೇ ಆದಿ, ನಾನೇ ಮಧ್ಯ, ನಾನೇ ಅಂತ್ಯ ಅಂತ ಹೇಳ್ತಾ ಇದ್ದಾರೆ. ಈ ಶರೀರ ಬರುವ ಮುಂಚೆ ಇದ್ದೆ, ಈ ಶರೀರ ಇರುವಾಗಲೂ ಇದ್ದೇನೆ, ಈ ಶರೀರ ಹೋದ ನಂತರವೂ ಇರುತ್ತೇನೆ. ಈ ಶರೀರ ಬರುವ ಮೊದಲು ಅಂದ್ರೆ ತಾಯಿಯ ಗರ್ಭ ಪ್ರವೇಶಿಸುವ ಮುಂಚೆ, ತಾಯಿ ಗರ್ಭ ಪ್ರವೇಶಿಸಿದ ನಂತರ, ಗರ್ಭದಿಂದ ಹೊರ ಬಂದ ಮೇಲೂ, ಈ ಶರೀರ ಶವವಾದ ಮೇಲೂ ನಾನು ಇರುತ್ತೇನೆ. ಅಹಂ ಆತ್ಮ. ಇದನ್ನು ಪದೇ ಪದೇ ಕೇಳಿ, 1000 ಬಾರಿ ಕೇಳಿ, ಯಾವಾಗಲೂ ನಿಮ್ಮ ಸ್ಮೃತಿ ಪಟಲದಲ್ಲಿ ಇಟ್ಟುಕೊಳ್ಳಿ, ಸ್ಮರಣೆ ಮಾಡಿ, ನಾವು ಶರೀರವಲ್ಲ ಆತ್ಮರು ಎಂದು. ನಾವು ಇಲ್ಲಿ ಎಲ್ಲರೂ ಏತಕ್ಕಾಗಿ ಕುಳಿತಿದ್ದೇವೆ? ಅಹಂ ಆತ್ಮ ಎಂದು ಕಲಿಯುವುದಕ್ಕಾಗಿ ಅಂತ ಪತ್ರಿಜಿಯವರು ಹೇಳ್ತಾ ಇದ್ದಾರೆ. ಈ ಶ್ಲೋಕದ ಅರ್ಥನ ಹೇಳ್ಕೊಂಡು ನಾವು ಗರ್ಭ ಪ್ರವೇಶ ಮಾಡಿ ಅಲ್ಲಿ ಇದ್ದು ಹೊರಗೆ ಬಂದು ನಾನು ಸತ್ತ ಮೇಲೂ ಸಹ ನಾನು ಬದುಕಿರ್ತೀನಿ, ನಾನು ಅದೇ ಆತ್ಮ, ಅಹಂ ಆತ್ಮ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೀವು ಪದೇ ಪದೇ ಹೇಳ್ಕೊಂತಾ ಇರ್ಬೇಕು, ಅಹಂ ಆತ್ಮ, ಅಹಂ ಆತ್ಮ ಅಂತ ಇಲ್ಲಿ ನಮ್ಗೆ ಪತ್ರಿಜಿಯವರು ಹೇಳ್ತಾ ಇದ್ದಾರೆ. ಎಷ್ಟು ಸಾರಿ ಹೇಳ್ತಾ ಇರ್ಬೇಕು ಅಂತಂದ್ರೆ 1000 ಸಾರಿ ನೀವು ಈ ಪದನ ಹೇಳ್ತಾನೆ ಇರ್ಬೇಕು. ಅದಕ್ಕೋಸ್ಕರ ನಾವು ಇಲ್ಲೆಲ್ಲ ಯಾಕೆ ಬಂದು ಕೂತ್ಕೊಂಡಿದೀವಿ ಬೆಳಗ್ಗೆ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಅಂತ ನಮ್ಮ ಪತ್ರಿಜಿಯವರು ನಮ್ಗೆ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಏನನ್ನ ಕಲಿಬೇಕು? ಅಹಂ ಆತ್ಮ ಅಂತ ನಾವು ಅದನ್ನ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಇಲ್ಲಿ ನಮ್ಗೆ ಪತ್ರಿಜಿಯವರು. ಅವರ ಸ್ನೇಹಿತ, ಪತ್ರಿಜಿಯವರ ಸ್ನೇಹಿತ ಸಂಜಯ್ ಸಿಂಗ್ ಸತ್ತರೆ ನಾನು ಅಳುವುದಿಲ್ಲ ಅಂತ ಹೇಳ್ತಾರೆ ಪತ್ರಿಜಿಯವರು. ನಾನು ಚಾಕ್ಲೇಟ್ ಕೊಟ್ಟು ಸಂಭ್ರಮಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವನ ಹೆಂಡತಿ ಮಕ್ಕಳು ಅಳುತ್ತಾರೆ, ಏಕೆಂದರೆ ಅವರು ಜೀವಾತ್ಮರು. ನನಗೆ ಗೊತ್ತು, ನನ್ನ ಸ್ನೇಹಿತ ಆಸ್ಟ್ರಲ್ ವರ್ಲ್ಡ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅಂತ, ಅದಕ್ಕೆ ನಾನು ಅಳೋದಿಲ್ಲ. ನನಗೆ ಗೊತ್ತು, ಯಾಕೆ ಅಂದ್ರೆ ನಾನು ಆ ಪರಮಾತ್ಮ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅವನ ಹೆಂಡತಿ ಮಕ್ಕಳು ಎಲ್ಲ ಅಳ್ತಾ ಇರ್ತಾರೆ ಅವನ್ ಸತ್ರೆ, ಆದ್ರೆ ಯಾಕೆ ಅಳ್ತಾರಪ್ಪ ಅಂದ್ರೆ ಅವರಿಗೆ ಗೊತ್ತಿಲ್ಲ ಪರಮಾತ್ಮ ನಾವು ಅಂತ, ಬರೀ ಆತ್ಮ, ಜೀವಾತ್ಮ ಆಗಿರೋದ್ರಿಂದ ಅವರು ಸತ್ತಾಗ ಅವ್ರನ್ನ ನೋಡಿ ಅಳ್ತಾರೆ. ನಾನು ನನ್ನ ಸ್ನೇಹಿತ ಸತ್ರು ನಾನು ಅಳೋದಿಲ್ಲ, ಯಾಕಂದ್ರೆ ನಾನು ಪರಮಾತ್ಮ ಅಂತ ಗೊತ್ತು. ನನ್ನ ಸ್ನೇಹಿತ ಇಲ್ಲಿಂದ ಹೋಗಿದ್ದಾನೆ, ಅಲ್ಲಿ ಹಾಸ್ಟೆಲ್ ವರ್ಲ್ಡ್ ಅಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿದ್ದಾನೆ ಅಂತ ನನಗೆ ಗೊತ್ತು ಅಂತ ಪತ್ರಿಜಿಯವರು ಹೇಳ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ಹೇಳ್ತಾರೆ ನಮಗೆ ಪತ್ರಿಜಿಯವರು, ನೀವು ಪರಮಾತ್ಮನಾಗುವವರೆಗೂ
ನಿಮಗೆ ಒಳಗಡೆ ದುಃಖವೇ ಇರುತ್ತದೆ. ನಾನು ಆತ್ಮ ಎಂದು ತಿಳಿದುಕೊಳ್ಳಲು ಧ್ಯಾನ ಮಾಡಬೇಕು. ಆತ್ಮಕ್ಕೆ ಆಹಾರ ಯಾವುದಪ್ಪ ಅಂದ್ರೆ ಧ್ಯಾನ ಮಾತ್ರ. ನೀನು ಏನನ್ನು ಬಯಸುತ್ತೀಯೋ ಅದೇ ಆಗುವೆ. ನಮ್ಮ ಮುಖ್ಯಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಅವರಿಗೆಲ್ಲ ಧ್ಯಾನದ ಅವಶ್ಯಕತೆನೇ ಇಲ್ಲ. ಏಕಂದ್ರೆ ಅವರು ಅದನ್ನು ಬಯಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಧ್ಯಾನ ಬೇಕು ಅಂತ ಅವರು ಇಷ್ಟಪಟ್ಟಿಲ್ಲ. ಅದಕ್ಕೆ ಅವರು ಮುಖ್ಯಮಂತ್ರಿ, ಪ್ರಧಾನ ಮಂತ್ರಿ ಆಗಬೇಕೆಂದು ಮಾತ್ರ ಬಯಸಿದ್ರು, ಅದು ಆದ್ರು ಅಂತ ಹೇಳ್ತಾ ಇದ್ದಾರೆ. ಪ್ರಧಾನ ಮಂತ್ರಿ, ಮುಖ್ಯಮಂತ್ರಿ ಅವರು ಧ್ಯಾನನ ಬಯಸ್ಲಿಲ್ಲ, ಅದಕ್ಕೋಸ್ಕರನೇ ಅವರು ಪ್ರಧಾನ ಮಂತ್ರಿ, ಮುಖ್ಯಮಂತ್ರಿ ಆದ್ರು. ಅವರು ಅದನ್ನ ಬಯಸಿದ್ದೆ ಅದನ್ನ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆದರೆ ನಾನು ಯೋಗಿ ಆಗಬೇಕೆಂದು ಬಯಸಿದೆ, ನಾನು ಯೋಗಿ ಆದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಏನನ್ನ ಬಯಸ್ತೀರೋ ಅದು ನೀವು ಆಗ್ತೀರಾ ಅಂತ ಇಲ್ಲಿ ಹೇಳ್ತಾ ಇರೋದು. ನಾಳೆ ಬೆಳಗ್ಗೆ ದೋಸೆ ಬೇಕೆಂದು ಬಯಸಿದರೆ ದೋಸೆ ಏನ್ ಆಕಾಶದಿಂದ ಬಂದ್ಬಿಡುತ್ತಾ ಅಂತ ಕೇಳ್ತಾ ಇದ್ದಾರೆ ಮಾಸ್ಟರ್ಸ್, ನಮ್ ಗುರುಗಳು ನಮಗೆ. ಅಂದ್ರೆ ದೋಸೆ ಬೇಕು ಅಂದ್ರೆ ನೀನು ದೋಸೆಗೆ ನೀನು ಸಿದ್ಧವಾಗಿ ಮಾಡ್ಕೋಬೇಕು ಎಲ್ಲ, ಅವಾಗ ಮಾತ್ರ ನಿಮ್ಗೆ ದೋಸೆ ಸಿಗೋದಿಕ್ಕೆ ಸಾಧ್ಯ. ಅದೇ ರೀತಿ ಆ ಭಗವಂತನ ನನಗೆ ಮುಕ್ತಿ ಕೊಡು, ಮುಕ್ತಿ ಕೊಡು ಅಂತ ನೀವು ಕೇಳಿದ್ರೆ ಮುಕ್ತಿ ಸಿಗೋದಿಲ್ಲ. ಏಕೆಂದ್ರೆ ಆ ದೇವರು ನೀನೇ, ಆ ದೇವರು ನೀನೇ ಆಗಿರೋದ್ರಿಂದ ನೀನು ಪಡ್ಕೋಬೇಕೋ ಹೊರ್ತು ಆ ದೇವರು ಮೇಲೆ ಎಲ್ಲೋ ಇದ್ದಾನೆ, ನನಗೆ ಮುಕ್ತಿ ಕೊಡು ದೇವ್ರಿ ಅಂತ ನೀನ್ ಕೇಳ್ಕೊಂಡ್ ಕೂತ್ಕೊಂಡ್ರೆ ಆಗೋದಿಲ್ಲ. ನಿನಗೆ ದೋಸೆ ಬೇಕು ಈ ತಕ್ಷಣ ಅಂದ್ರೆ ಏನ್ ಆಕಾಶದಿಂದ ಬೀಳುತ್ತಾ? ಅದೇ ರೀತಿ ಆ ಮುಕ್ತಿಯ ದಾರಿ ನಾವೇ ಕಂಡ್ಕೊಳ್ಬೇಕು, ನಾವೇ ಅದನ್ನ ಪಡಿಬೇಕು. ಅಂದ್ರೆ ಯಾಕಂದ್ರೆ ನೀವೇ ದೇವರು, ತತ್ವಮಸಿ ಶ್ವೇತಕೇತು ಅಂತ ಇಲ್ಲಿ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನೀನೇ ಆ ಬ್ರಹ್ಮ, ಆ ಬ್ರಹ್ಮ ಕಾಶಿಯಲ್ಲೋ ಅಥವಾ ನೇಪಾಳದಲ್ಲೋ ಇಲ್ಲ, ಅದು ನಿನ್ನಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ನೀವು ನಿಮ್ಮನ್ನು ತಿಳಿದುಕೊಳ್ಳಬೇಕು. ನಾವು ಎಷ್ಟೋ ಲೋಕಗಳಲ್ಲಿ ಸಂಚರಿಸುತ್ತಿದ್ದೇವೆ. ನಾವು ಹಿಂದೆ ಯಾವ ಲೋಕದಲ್ಲಿದ್ದೆವೋ, ಯಾವ ಆಯಾಮದಲ್ಲಿದ್ದೇವೋ ನಮಗೆ ತಿಳಿಯದು ಅಂತ ಹೇಳ್ತಾ ಇದ್ದಾರೆ. ನಾವು 3 ಡೈಮೆನ್ಷನ್, 4 ಡೈಮೆನ್ಷನ್ ಅಥವಾ 10 ಡೈಮೆನ್ಷನ್ ವರೆಗೂ ಎಷ್ಟೋ ಆಯಾಮಗಳಿವೆ. ನಾವು ಅನೇಕ ಲೋಕಗಳಿಗೆ ಸೇರಿದವರು. ನಾವು ಕಾಸ್ಮಿಕ್ ಟ್ರಾವೆಲರ್ಸ್. ನಮಗೆ ಯಾವುದೇ ಬಂಧನವಿಲ್ಲ ಎಂದು ಅಂದುಕೊಂಡರೆ ನಾವು ಮುಕ್ತರು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನಾವೆಲ್ಲ ಯಾವ್ಯಾವ್ದೋ ಲೋಕಗಳಿಂದ ನಾವು ಬಂದಿದೀವಿ, ಅದು ನಮ್ಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಿಲ್ಲ. ಆದರೆ ನಾವು ಸಂಚಾರಿಗಳು, ಲೋಕ ಸಂಚಾರಕ್ಕೋಸ್ಕರ ಈ ಲೋಕಕ್ಕೆ ಬಂದಿದೀವಿ ಅಂತ ನಮ್ಮ ಗುರುಗಳು ನಮಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ್ಯಾವ್ದೋ ಡೈಮೆನ್ಷನ್ ಅಲ್ಲಿ ಬೇರೆ ಬೇರೆ ಲೋಕಗಳು, 3D 4D 10D ವರೆಗೂ ಆ ಡೈಮೆನ್ಷನ್ ಲೋಕಗಳಿದಾವೆ. ಆ ಯಾವುದೋ ಒಂದು ಲೋಕಗಳಿಂದ ನಾವು ಈ ಭೂಮಿಗೆ ಅನುಭವ ಪಡೆಯೋದಿಕ್ಕೆ ಬಂದಿದೀವಿ. ಅದಕ್ಕೆ ನಾವು ಇಲ್ಲಿ ಕಾಸ್ಮಿಕ್ ಟ್ರಾವೆಲರ್ಸ್ ಅಂತ ನಮ್ಮನ್ನ ಕರಿತಾ ಇದ್ದಾರೆ. ಅದಕ್ಕೆ ನಮ್ಗೆ ಯಾವುದೇ ಬಂಧನವಿಲ್ಲ ಎಂದು ಅಂದುಕೊಂಡರೆ ನಾವು ಮುಕ್ತರಾಗ್ತೀವಿ ಈ ಭೂಮಿಯಿಂದ ಅಂತ ಇಲ್ಲಿ ಪತ್ರಿಜಿಯವರು ನಮ್ಗೆ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಒಂದು ಲೋಕದಿಂದ ಭೂಮಂಡಲಕ್ಕೆ ಪ್ರವಾಸಕ್ಕಾಗಿ ಬಂದಿದ್ದೇವೆ. ನಾವು ಇಲ್ಲಿ ಇಡ್ಲಿ ವಡೆ ತಿನ್ನಲು ಬಂದಿಲ್ಲ. ಹೌದು, ಬಂದ ಮೇಲೆ ನಾವು ತಿನ್ಲೇಬೇಕು ಅಂತಾನು ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಪತ್ರಿಜಿ. ಆದರೆ ನಮ್ಮ ಮೂಲ ಉದ್ದೇಶ ಮರೆಯಬಾರದು ಅಂತ ಇದ್ದಾರೆ ಇಲ್ಲಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಮಾಸ್ಟರ್ಸ್. ಒಂದ್ಸಾರಿ ಯಕ್ಷ ಧರ್ಮರಾಜನಿಗೆ ಒಂದು ಪ್ರಶ್ನೆ ಕೇಳಿದ್ನಂತೆ, ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ವಿಷಯ ಯಾವುದು ಅಂತ. ಅದಕ್ಕೆ ಧರ್ಮರಾಜ ಹೇಳ್ತಾನಂತೆ, 1 ನಿಮಿಷನೂ ತಡ ಮಾಡೋದಿಲ್ಲ ಅಂತೆ. ಅವನು ಉತ್ತರಿಸ್ತಾನಂತೆ, ತನ್ನ ಸುತ್ತಮುತ್ತ ಜನ ಸಾಯುತ್ತಿದ್ದರೂ ತಾನು ಮಾತ್ರ ಸಾಯುವುದಿಲ್ಲ ಎಂದು ಮನುಷ್ಯ ಭಾವಿಸುತ್ತಾನಲ್ಲ, ಅದೇ ಅತಿ ದೊಡ್ಡ ಆಶ್ಚರ್ಯ ಎಂದು ಉತ್ತರ ಕೊಟ್ಟನಂತೆ. ಎಷ್ಟು ಅಂದ್ರೆ ಅವನಿಗೆ ಸುತ್ತಮುತ್ತ ನಾವು ಇಲ್ಲಿ ನಾವಿಗೂ ಅನ್ಸ್ತಾ ಇರತ್ತಲ್ಲ ಮಾಸ್ಟರ್, ಸುತ್ತಮುತ್ತ ಎಷ್ಟೋ ಜನ ಸಾಯ್ತಾ ಇದ್ರು, ಆ ಸತ್ತಾಗ ಒಂದು ಕ್ಷಣ ಮಾತ್ರ ನಮಗೆ ಮನ್ಸಿಗೆ ಬೇಜಾರಾಗುತ್ತೆ. ಆಮೇಲೆ ತಕ್ಷಣನೇ ನಾವು ಆರಾಮಾಗಿ ಅಯ್ಯೋ ನಾವಿನ್ನು ಸಾಯೋದಿಲ್ಲ ಅಂತಾನೆ ಅನ್ಕೊಂಡ್ಬಿಟ್ಟಿರ್ತೀವಿ. ಅದೇ ಇಲ್ಲಿ ಧರ್ಮರಾಜ ಯಕ್ಷ ಪ್ರಶ್ನೆನ ಕೇಳಿದಾಗ ಧರ್ಮರಾಯ ಹೇಳೋದು,
ಅಂದ್ರೆ ಯಾವಾಗ ನಮ್ಮ ಸುತ್ತಮುತ್ತ ಇರುವಂತ ಎಲ್ಲಾ ಜನ ಸಾಯ್ತಾ ಇದ್ರು ನಾನು ಬದುಕಿರ್ತೀನಿ ಅನ್ನೋ ಭ್ರಮೆನಲ್ಲಿ ನಾವು ಇರ್ತೀವಲ್ಲ, ಅದನ್ನ ನೋಡಿ ನನಗೆ ಬಹಳ ಆಶ್ಚರ್ಯ, ಅದೇ ಪರಮಾಶ್ಚರ್ಯ ಅಂತ ಇಲ್ಲಿ ಉತ್ತರ ಕೊಡ್ತಾನೆ. ಅದಕ್ಕೆ ಪತ್ರಿಜಿ ಹೇಳ್ತಾರೆ, ಯಾವುದೇ ಕ್ಷಣದಲ್ಲಿ ನಾವು ಶರೀರ ಬಿಡಬಹುದು ಎಂಬ ಅರಿವಿನಲ್ಲಿ ಇರುವವನೇ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಯಾವ ಕ್ಷಣದಲ್ಲಾದ್ರೂ ನಮ್ಮ ಜೀವ ಹೋಗ್ಬೋದು, ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ನಾವು ಪರಮಾತ್ಮ ಅಷ್ಟ್ರೊಳಗೆ ಜೀವ ಹೋಗೋದ್ರೊಳಗೆ ನಾವು ಪರಮಾತ್ಮ ಅಂತ ನಮ್ಮನ್ನ ನಾವು ತಿಳ್ಕೋಬೇಕು ಅಂತ ಇಲ್ಲಿ ನಮ್ಗೆ ಪತ್ರಿಜಿ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ, ಇನ್ನೊಂದು ಮಾತು ಹೇಳ್ತಾರೆ ಮಾಸ್ಟರ್, MBBS ಅಂದ್ರೆ ಏನ್ ಗೊತ್ತಾ ಅಂತ ಕೇಳ್ತಾ ಇದ್ದಾರೆ. MBBS ಅಂದ್ರೆ ಬ್ಯಾಚುಲರ್ ಆಫ್ ಮೆಡಿಟೇಷನ್ ಅಂಡ್ ಬ್ಯಾಚುಲರ್ ಆಫ್ ಸ್ಪಿರಿಚುಯಾಲಿಟಿ ಅಂತ. ಅಂದ್ರೆ ಈಗ ನಾವೆಲ್ಲ ಏನ್ ಮಾಡೋದಿಕ್ ಹೊರಟಿದೀವಿ ಮಾಸ್ಟರ್ಸ್, MBBS ಮಾಡ್ತಾ ಇದೀವಿ ಈಗ ನಾವು. ಅಂದ್ರೆ ಬ್ಯಾಚುಲರ್ ಆಫ್ ಮೆಡಿಸಿನ್ ನಲ್ಲಿ ಇದೀವಿ ಅಂಡ್ ಬ್ಯಾಚುಲರ್ ಆಫ್ ಸ್ಪಿರಿಚುಯಾಲಿಟಿ. ಅಂದ್ರೆ ಅಲ್ಲಿ MBBS ಅಂತ ಹೆಂಗ್ ಹೇಳ್ತಾರಲ್ಲ, ಬ್ಯಾಚುಲರ್ ಆಫ್ ಮೆಡಿಸಿನ್ ಅಂತ ಪತ್ರಿಜಿ ಹೇಳ್ತಾ ಇದ್ದಾರೆ, ಬ್ಯಾಚುಲರ್ ಆಫ್ ಮೆಡಿಟೇಷನ್ ಮತ್ತು ಬ್ಯಾಚುಲರ್ ಆಫ್ ಸ್ಪಿರಿಚುಯಾಲಿಟಿ. ಅಂದ್ರೆ ನಾವು MBBS ಡಿಗ್ರಿ ತಗೊಂತಾ ಇದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್.